ನಡೀತಿರ್ತಕ್ಕಂಥದ್ದು ಪೂರ್ಣ ಮಹಾಕುಂಭಮೇಳ. ಅಂದರೆ 12 ಮಹಾಕುಂಭಗಳು ನಡೆದ ನಂತರ ಬರ್ತಕ್ಕಂಥ ಒಂದು ಕುಂಭಮೇಳಕ್ಕೆ ಪೂರ್ಣ ಮಹಾಕುಂಭ ಅನ್ನೋದೇ ಈ ಸಾರಿ ನಡೀತಿರ್ತಕ್ಕಂಥ ಕುಂಭಮೇಳದ ವಿಶೇಷ. ನಾಗಾಸಾಧುಗಳು, ಅಘೋರಿಗಳು, ಈ ಕಿನ್ನರ ಅಖಾಡದ ಹೆಣ್ಣು ಗಂಡು ಅಲ್ಲದ ಆ ಪರಂಪರೆಗೆ ಸೇರಿರ್ತಕ್ಕಂಥವರು. ಏನು ಕುಂಭಮೇಳ, ಯಾಕೆ ನದಿಯಲ್ಲಿ ಸ್ನಾನ ಮಾಡಬೇಕು, ಯಾಕೆ ಅದು ಹಿಂದೂಗಳಿಗೆ ಪವಿತ್ರ? ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರುಜಿ. ನಾನಿವತ್ತು ಲೈವ್ಗೆ ಬಂದಿರತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಈಗ ಪ್ರಸ್ತುತ ಉತ್ತರ ಪ್ರದೇಶದ ಪ್ರಯಾಗರಾಜಲ್ಲಿ ನಡೀತಿರ್ತಕ್ಕಂಥ 144 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಅಪರೂಪಕ್ಕೆ ಬಂದಿರತಕ್ಕಂಥ ಈ ಪೂರ್ಣ ಮಹಾಕುಂಭಮೇಳದ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ನನ್ನ ಸ್ವಯಂ ಅನಿಸಿಕೆ, ಅಭಿಪ್ರಾಯಗಳನ್ನು, ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಅಂತ ಲೈವ್ಗೆ ಬಂದಿದ್ದೇನೆ. ಕುಂಭಮೇಳ ಅಂತಂದ್ರೇ ಆ ಹೆಸರೇ ಒಂದು ಸೋಜಿಗ ಕಣ್ರಿ. ಯಾಕೆ ಅಂತಂದರೆ, ಜಗತ್ತಿನಾದ್ಯಂತ ಇರತಕ್ಕಂಥ ಯಾವುದೇ ಧರ್ಮಗಳಲ್ಲಿಯೂ ಇಲ್ಲದೇ ಇರತಕ್ಕಂಥ ಒಂದು ವಿಭಿನ್ನವಾದ ಗೆಟ್ ಟುಗೆದರ್, ಅಂದರೆ ಒಂದು ಸ್ನಾನ. 40 ಕೋಟಿ ಜನ ಒಂದೆಡೆ ಸೇರಿ ಶಾಹಿ ಸ್ನಾನ ಮಾಡ್ತಾರೆ ಅಂತಂದರೆ ಅದು ಗಿನ್ನಿಸ್ ರೆಕಾರ್ಡ್ ಅಲ್ಲ ಬಿಡಿ, ಅದು ಪ್ರಪಂಚದ 8ನೇ ಮಹಾ ಅದ್ಭುತ ಅಂತ ನಾನಾದರೂ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಅಂತಹ 144 ವರ್ಷಗಳಿಗೊಮ್ಮೆ ಬಂದಿರತಕ್ಕಂಥ ಈ ಪೂರ್ಣ ಮಹಾಕುಂಭದಲ್ಲಿ ನಾವು ಕೂಡ ಭಾಗವಹಿಸಿ, ಬೆಂಗಳೂರಿಂದ ನಾವೊಂದು 80 ಜನ ನಮ್ಮ ವಿದ್ಯಾರ್ಥಿಗಳ ಜೊತೆ ನಾನು ಅವರನ್ನು ಕರ್ಕೊಂಡೋಗಿ ವಿಮಾನದಲ್ಲಿ ಅಯೋಧ್ಯೆಯೆಲ್ಲ ಸುತ್ತಾಡಿ ರಾಮ ಮಂದಿರ ದರ್ಶನ ಮಾಡಿಸಿಕೊಂಡು, ಗುಪ್ತಗಾರ್ ದರ್ಶನ ಮಾಡಿಸಿಕೊಂಡು, ಅಲ್ಲಿಂದ ನಾವು ಪ್ರಯಾಗರಾಜ್ಗೆ ಬಸ್ಸಲ್ಲಿ ಬಂದು, ಆ ಪ್ರಯಾಗರಾಜಲ್ಲಿ ಕುಂಭಗ್ರಾಮ್ ರೆಸಾರ್ಟ್ ಅನ್ನೋ ಕಡೆ ನಾವು ಒಂದೇ ಕಡೆ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿ ಉಳ್ಕೊಂಡಿದ್ದು 3 ದಿವಸ ಈ ಒಂದು ಸಾಧು ಸಂತರ ಸಮಾವೇಶದಲ್ಲಿ ನಾವು ಪ್ರತ್ಯಕ್ಷವಾಗಿ ಅಲ್ಲೆಲ್ಲ ತಿರುಗಾಡಿ, ಕುಂಭಗ್ರಾಮವನ್ನು ಸಂಪೂರ್ಣವಾಗಿ ಸುತ್ತಿ ಎಲ್ಲ ಅಖಾಡಗಳನ್ನು ನೋಡಿಕೊಂಡು, ಅದು ಜುನಾ ಅಖಾಡ ಇರ್ಬೋದು, ನಿರ್ವಾಣಿಕ ಅಖಾಡ ಇರ್ಬೋದು, ಸುಮಾರಿದೆ ಈ ಥರದ್ದು. ಈ ಅಖಾಡಗಳೆಲ್ಲ ನೋಡಿಕೊಂಡು, ಸಾಧು ಸಂತರ ದರ್ಶನ ಮಾಡಿಕೊಂಡು, ಅವ್ರ ಜೊತೆ ಸಂವಾದ ಮಾಡ್ತಾ, ಆಮೇಲೆ ತ್ರಿವೇಣಿ ಸಂಗಮದಲ್ಲಿ ಮುಖ್ಯವಾಗಿ ನಾವು ನದಿಯಲ್ಲಿ ದೋಣಿಯ ಮೂಲಕ ಹೋಗಿ ಎಲ್ಲರಿಗೂ ಅಲ್ಲಿ ಒಂದು ಸಂಗಮ ಸ್ನಾನ, ಶಾಹಿ ಸ್ನಾನ ಅಂತ ಹೇಳ್ತಾರೆ. ಅದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಶಿವರಾತ್ರಿಗೆ ಸಂಪನ್ನಗೊಳ್ತದೆ, ಅಂದರೆ ಪೂರ್ಣಗೊಳ್ತದೆ. ಇದರ ಮಧ್ಯೆ 5 ಬಾರಿ ಇಂತಹ ಸ್ನಾನದ, ಪುಣ್ಯ ಸ್ನಾನದ ವ್ಯವಸ್ಥೆ ಇರ್ತದೆ. ಏನಪ್ಪ ಈ ಕುಂಭಮೇಳದ ವಿಶೇಷ? ಏನು ಕುಂಭಮೇಳ, ಯಾಕೆ ನದಿಯಲ್ಲಿ ಸ್ನಾನ ಮಾಡಬೇಕು, ಯಾಕೆ ಅದು ಹಿಂದೂಗಳಿಗೆ ಪವಿತ್ರ ಅಂತ ಹೇಳೋದಾದರೆ, ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ. ಕ್ಷೀರಸಾಗರ ಮಥನ ನಡೆದ ನಂತರ ಅಲ್ಲಿ ಫಸ್ಟು ಕಲ್ಪವೃಕ್ಷ ಬಂತು, ಕಾಮಧೇನು ಬಂತು, ಶಂಕು, ಚಕ್ರ, ಗದೆ, ಮಹಾಲಕ್ಷ್ಮಿ ಹೀಗೆಲ್ಲ ಬಂದ ಮೇಲೆ ಹಾಲಾಹಲ ಬಂತು. ಅದನ್ನು ಶಿವ ಕುಡಿದು ಜೀರ್ಣಿಸ್ಕೊಂಡ. ತದನಂತರ ಅಮೃತ ಬಂತು. ಈ ಅಮೃತ ಕುಡಿಲಿಕ್ಕಾಗಿ ದೇವದಾನವರ ಮಧ್ಯೆ ಒಂದು ದೊಡ್ಡ ಸಂಘರ್ಷ ನಡೀತು. ಆವಾಗ ಮಹಾವಿಷ್ಣು ಏನು ಮಾಡಿದ್ರು ಅಂತಂದರೆ, ಮೋಹಿನಿ ರೂಪ ಧರಿಸಿ ಈ ರಾಕ್ಷಸರ ಪಾಲಾಗಲಿದ್ದಂತಹ ಆ ಒಂದು ಅಮೃತವನ್ನು, ಮೊದಲೇ ಇವರು ಲೋಕಕಂಟಕರು, ಇನ್ನು ಅಮೃತ ಕುಡಿದ್ರೆ ಅವರಿಗೆ ಸಾವೇ ಇಲ್ಲ, ಹಾಗಾಗಿ ಅವ್ರಿಗೆ ಸಿಗಬಾರ್ದು ಅಂಥೇಳಿ ಒಂದು ಕುಂಭದಲ್ಲಿ, ಒಂದು ಮಡಿಕೆಯಲ್ಲಿ ಅದನ್ನು ತಗೊಂಡು ಆ ರಾಕ್ಷಸರು ಚೇಸ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಹೀಗೆ ಓಡುವಾಗ ಆಕಾಶದಲ್ಲಿ ಆ ಮಡಿಕೆಯಿಂದ 4 ಬಿಂದು, ಅಮೃತ ಬಿಂದು 4 ಕಡೆ ಬಿತ್ತಂತೆ. ಹಾಗೆ ಬಿದ್ದಂಥ ಜಾಗಗಳೇ ಹರಿದ್ವಾರ ಮತ್ತು ಉಜ್ಜಯಿನಿ ಮತ್ತು ನಾಶಿಕ್ಕು, ಹಾಗೆ ಪ್ರಯಾಗರಾಜ್. ಈ 4 ಕಡೆ ಮಾತ್ರ ಕುಂಭಮೇಳ ನಡೀತದೆ. 6 ವರ್ಷಗಳಿಗೊಮ್ಮೆ ನಡೆದರೆ ಅದನ್ನು ಅರ್ಧ ಕುಂಭಮೇಳ ಅಂತ ಕರೀತಾರೆ. 12 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಕುಂಭಮೇಳಕ್ಕೆ ಮಹಾಕುಂಭಮೇಳ ಅಂತ ಹೇಳ್ತಾರೆ. ಈ ಸರಿ ನಡೀತಿರ್ತಕ್ಕಂಥದ್ದು ಪೂರ್ಣ ಮಹಾಕುಂಭಮೇಳ. ಅಂದರೆ 12 ಮಹಾಕುಂಭಗಳು ನಡೆದ ನಂತರ ಬರ್ತಕ್ಕಂಥ ಒಂದು ಕುಂಭಮೇಳಕ್ಕೆ ಪೂರ್ಣ ಮಹಾಕುಂಭ ಅನ್ನೋದೇ ಈ ಸಾರಿ ನಡೀತಿರ್ತಕ್ಕಂಥ ಕುಂಭಮೇಳದ ವಿಶೇಷ. ನೀವು ನೋಡಬೇಕು,
ಕಣ್ಣು ನೋಟ ಮುಕ್ತಾಯ ಆಗುವವರೆಗೂ ಎಲ್ಲಿ ನೋಡಿದ್ರು ಸಾಧುಗಳೇ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅದೆಲ್ಲಿರ್ತವರೋ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ಲ ಸಾಧು ಸಂತರು ಮಹಂತರು ತಪಸ್ವಿಗಳು ಸಾಧಕರು ಸನ್ಯಾಸಿಗಳು ಒಂದೇ ಕಡೆ ಸೇರ್ತಕ್ಕಂಥ ಒಂದು ವಿಶೇಷವಾದ ಜಾತ್ರೆ, ಒಂದು ಸಂತೆ, ಸಾಧು ಸಂತರ ಸಂತೆ ಅಂತಿದ್ದರೆ ಅದು ಪೂರ್ಣ ಮಹಾಕುಂಭಮೇಳ. ಅಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಮುಖ್ಯವಾಗಿ ನಾಗಾ ಸಾಧುಗಳು, ಅಘೋರಿಗಳು, ಈ ಕಿನ್ನರ ಅಖಾಡದ ಹೆಣ್ಣು ಗಂಡು ಅಲ್ಲದ ಆ ಪರಂಪರೆಗೆ ಸೇರಿರ್ತಕ್ಕಂಥವರು, ಜುನಾ ಅಖಾಡಕ್ಕೆ ಸೇರಿರ್ತಕ್ಕಂಥವರು, ನಿರಂಜನ ಅಖಾಡಕ್ಕೆ ಸೇರಿರ್ತಕ್ಕಂಥವ್ರು, ಹೀಗೆ ಅನೇಕ ಅಖಾಡಗಳು ಅಲ್ಲಿದ್ದಾವೆ. ನಮ್ಮ ಅದೃಷ್ಟ ಏನಪ್ಪ ಅಂತಂದರೆ, ನನ್ನ ನೇತೃತ್ವದಲ್ಲಿ ಹೋಗಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನೊಂದು ಅಖಾಡಕ್ಕೆ ಕರ್ಕೊಂಡು ಹೋಗಿದ್ದೆ. ಅವರು ಈ ಸಾರಿಯ ಮಹಾಮಂಡಲೇಶ್ವರರಾಗಿದ್ದರು. ಅವರ ದರ್ಶನ ಸಿಕ್ತು. ಅವರು ನಮಗೆ ಪ್ರೀತಿ ಭೋಜನ ಉಣಬಡಿಸಿದ್ರು ನಮ್ಮೆಲ್ಲರೂ ಕೂಡ. ಆದರೆ ನಡಿಬೇಕು, ನೀವು 15 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗತ್ತೆ. ನೀವು ಆ ಗ್ರಾಮಗಳನ್ನು ಸುತ್ತಬೇಕಾದ್ರೆ 14,000 ಎಕರೆಯಲ್ಲಿ ನಿರ್ಮಾಣ ಆಗಿದೆ ಕುಂಭಗ್ರಾಮ. ಅದೇ ಒಂದು ವಿಶೇಷ ಅದು. ಮತ್ತು ತುಂಬ ಡಿಸಿಪ್ಲಿನ್ಡಾಗಿ, ತುಂಬ ಸಂಯಮದಿಂದ, ಎಲ್ಲಿಯೂ ಏನೂ ಕೊರತೆ ಆಗದಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಸರಿ, ಅದು ಕ್ರೆಡಿಟ್ ಗೋಸ್ ಟು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್. ಭಾಳ ಕಷ್ಟ ಅದು. ಅಷ್ಟು ಜನರು ಒಂದೆಡೆ ಸೇರುವಾಗ ಆಗುವ ಸದ್ದು ಗದ್ದಲ, ಕಾಳು ತುಳಿತ, ಅವ್ಯವಸ್ಥೆಗಳು ಹೀಗೆಲ್ಲ ಏನೂ ಇಲ್ಲದೆ ಬಹಳ ಕ್ಷೇಮವಾಗಿ ಸುರಕ್ಷಿತವಾಗಿ ಎಲ್ಲಿ ನೋಡಿದ್ರೂ ಮಿಲಿಟರಿಯವರು ಇದ್ದಾರೆ. ಹಾಗಾಗಿ ಅದೊಂದು ಮಹಾಪರ್ವ, ಅದೊಂದು ಮಹಾ ಸುದಿನ ಆ ಒಂದು ದರ್ಶನ ಮಾಡೋದು ಅಂತ ನಾನಾದರೂ ಭಾವಿಸ್ತೇನೆ. ಹೀಗೆ ನಾವು ಹೋಗಿದ್ದಾಗ ಅಲ್ಲಿಂದ ಮುಗಿಸ್ಕೊಂಡು ಕಾಶಿಗೆ ಹೋದ್ವಿ. ಕಾಶಿಯಲ್ಲಿ ಕೂಡ ನಾವು 2 ದಿವಸ ಉಳಿದು ಅಲ್ಲಿ ಪುಣ್ಯ ನದಿಯ ಸ್ನಾನ ನಂತರ ಎಲ್ಲ ಘಾಟ್ಗಳನ್ನು ನಾವು ದೋಣಿಯಲ್ಲಿ ಸಂದರ್ಶನ ಮಾಡಿಕೊಂಡು ಸಂಜೆ 7 ಗಂಟೆಗೆ ಗಂಗಾರತಿ ಕಣ್ತುಂಬಿಸ್ಕೊಂಡ್ವಿ. ಆನಂತರ ನೆಕ್ಸ್ಟ್ ಡೇ ಸ್ನಾನ ಮಾಡಿದ್ಮೇಲೆ ಕಾಶಿ ವಿಶ್ವನಾಥ ಮಂದಿರ ದರ್ಶನ, ವಿಶಾಲಾಕ್ಷಿ ಮಂದಿರ ದರ್ಶನ, ಕಾಲಭೈರವನ ದರ್ಶನ, ಹಾಗೆ ಸಾರನಾಥ್ಗೂ ಹೋಗಿ ಎಲ್ಲಿ ಬುದ್ಧ ತನ್ನ ಬೋಧನೆಯನ್ನು ಮೊಟ್ಟ ಮೊದಲು ಶುರು ಮಾಡಿದ್ನೋ ಅದು ಕಾಶಿಯಲ್ಲೇ ಇದೆ, ಸಾರನಾಥ್ ಅಂತ ಕರೀತಾರೆ. ಅಲ್ಲಿ ಹೋಗಿ ನಮ್ಮ ಸಂಗಡಿಗರೊಂದಿಗೆ ಅದರ ದರ್ಶನವನ್ನು ಪಡೆದು ಕ್ಷೇಮವಾಗಿ ಸುರಕ್ಷಿತವಾಗಿ ಕಾಶಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ವಾಪಸ್ ಬಂದ್ವಿ. ಹೀಗೆ ಅಂದರೆ ಒಂದು 80ರಿಂದ 90 ಸಂಖ್ಯೆಯಲ್ಲಿ ಕರ್ಕೊಂಡು ಹೋಗೋದು, ಕ್ಷೇಮವಾಗಿ ವಾಪಸ್ ಕರ್ಕೊಂಡು ಬರೋದು ಇದೆಯಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಆದರೆ ದೈವ ಕೃಪೆಯಿಂದ ಮತ್ತು ಇಂಡಿಯನ್ ಆರ್ಮಿಯಲ್ಲಿ ಒಂದಷ್ಟು ನಮ್ಮ ವಿದ್ಯಾರ್ಥಿಗಳು ಇರುವುದರಿಂದ ಅವರು ನಮಗೆ ಈ ಒಂದು ಪ್ರವಾಸವನ್ನು ಪ್ರಯಾಸ ಇಲ್ಲದೆ ಸುಗಮವಾಗಿ ಗೊಳಿಸಿದರು. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ಎಲ್ಲ ನನ್ನ ವಿದ್ಯಾರ್ಥಿಗಳು ಅತ್ಯಂತ ಸಂಯಮದಿಂದ ವರ್ತಿಸ್ತಾ ಸಾಧು ಸಂತರ ದರ್ಶನ ಪಡೆದು, ಎಲ್ಲ ಮಂದಿರಗಳ ದರ್ಶನ ಪಡೆದು, ಶಾಹಿ ಸ್ನಾನದೊಂದಿಗೆ ಅವರೆಲ್ಲ ಪಾಪಕರ್ಮಗಳನ್ನು ನಿವಾರಣೆ ಮಾಡಿಕೊಂಡು ಬಂದು ತುಂಬ ಸಂತೋಷದಿಂದ ನಮಗೆ ಮೆಸೇಜ್ ಕಳಿಸ್ತಿದ್ದಾರೆ ಅನ್ನೋದು ಕೂಡ ನನಗೆ ಆನಂದ ತರ್ತಕ್ಕಂಥ ವಿಚಾರ. ಇದಿಷ್ಟಾಗಿತ್ತು ನಾವು ಕುಂಭಮೇಳ ದರ್ಶನ ಮಾಡಿ ಬಂದಂಥ ನನ್ನ ಪ್ರವಾಸದ ಅನುಭವ. ಸೊ ಮುಂದಿನ ವಿಡಿಯೋದಲ್ಲಿ ನೀವು ಕುಂಭಮೇಳಕ್ಕೆ ಹೋಗುವುದಾದರೆ ಏನೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಹೋದರೆ ನೀವು ಭಾಳ ಸುಲಭವಾಗಿ ಅದನ್ನು ಕ್ಷೇಮವಾಗಿ ಅದನ್ನು ದರ್ಶನ ಮಾಡಿಕೊಂಡು ಅದರ ಅನುಭವ ಮಾಡ್ಕೊಂಡು ಬರ್ತೀರಿ ಅನ್ನೋದನ್ನು, ಆ ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಧನ್ಯವಾದ.